ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಸಾಕು ಜೇನು ಅಂದರೆ ಪೆಟ್ಟಿಗೆ ಜೇನು ಕೊಯ್ಯೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ಹೋಗುವ. ನೋಡಿ, ಇದಿದೆ. ಆ ಕಡೆ ಇನ್ನೊಂದು ಪೆಟ್ಟಿಗೆ ಕೂಡ ಇದೆ. ಆ ಪೆಟ್ಟಿಗೆದು ಈಗ ನೋಡಿ, ಇದು ಮಾಸ್ಕು ಒಂದೊಂದು ಸಲ ಕಡಿತವೆ ಅವು. ನೋಡಿ ನೋಡಿ, ಈ ರೀತಿ ಕಟ್ಟವೆ. ಈ ಪೆಟ್ಟಿಗೆ ಜೇನು ಸಾಕೋದ್ರಿಂದ ತುಂಬ ಉಪಯೋಗ ಇದೆ ಇದರಿಂದ. ಯಾಕಂದರೆ ಇದು ಪರಾಗಸ್ಪರ್ಶ ಮಾಡುತ್ತವೆ. ಹಾಗಾಗಿ ಇದನ್ನು ತೋಟದಲ್ಲಿ ಅಂದರೆ ಮನೆ ಹತ್ರ ಇಡೋದ್ರಿಂದ ತುಂಬ ಒಳ್ಳೆಯ ಫಸಲಿಗೂ ತುಂಬ ಉತ್ತಮ. ಹಾಗಾಗಿ ಇದನ್ನು ಪೆಟ್ಟಿಗೆ ಜನ ತುಂಬ ಜನ ಈಗ ಇಲ್ಲಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ತೆಗೆಯೋದಂತ. ಇಲ್ಲಿ ನೋಡಿ, ಇದು ಸ್ವಲ್ಪ ಸ್ಮೂತಾಗಿ ತೆಗಿಬೇಕು ಇದನ್ನು. ಯಾಕಂದರೆ ಅವು ಅಡುತ್ತವೆ ಅಲ್ಲಿ ಒಳಗಡೆ ನೋಡ ಜೇನು ಹುಳಗಳು. ಹಾಗಾಗಿ ಅದನ್ನು ಸ್ಲೋ ಆಗಿ ಕಟ್ ಮಾಡ್ಕೊಂಡು ಈ ರೀತಿ ತೆಗಿಬೇಕಾಗ್ತದೆ. ನೋಡಿ ಯಾವ ರೀತಿ ತೆಗಿಬೋದಂತ. ಒಂದು ಪೆಟ್ಟಿಗೆಯಿಂದ ಸಾಧಾರಣ 1.5 ರಿಂದ 3 kg ತೆಗಿಬೋದು ಜೇನುತುಪ್ಪ. ನೋಡಿ, ತುಂಬ ಫುಲ್ಲಾಗಿ ಕಟ್ಟದೆ ಇಲ್ಲಿ ನೋಡ್ಬೋದು. ಎಲ್ಲ ಹುಳುಗಳನ್ನು ಹಾರಿಸಿ ಈ ರೀತಿ ತೆಗಿಬೇಕು. ನೋಡ್ತಾ ಇದ್ದೀರಲ್ಲ, ನೋಡಿ ಈ ರೀತಿ ಮಾಡಬೇಕು. ಸಾಕು ಜೇನು ತುಂಬ ಔಷಧಿಗೆಲ್ಲ ತುಂಬ ಉಪಯೋಗ ಬರುತ್ತೆ ಇದು. ಹಾಗಾಗಿ ಇದನ್ನೇ ಹೆಚ್ಚು ಜನ ಈಗ ಮಾಡ್ತಾಯಿದ್ದಾರೆ. ಇಲ್ಲಿ ನೋಡಿ, ಈ ರೀತಿ ತೆಗೆದಾಗದೆ ನೋಡಿ ಒಳಗಡೆ ಇಷ್ಟು ಜೇನು ಸಿಕ್ತು ಒಂದು ಪೆಟ್ಟಿಗೆಗೆ. ಇಲ್ಲಿ ನೋಡ್ಬೋದು. ಜೇನು ಕೊಯ್ದ ನಂತರ ಇದು ನೋಡಿರಿ, ತೆಗೆದ ನಂತರ ಈ ರೀತಿ ಹೊರಗಡೆ ಬಂದು ಕೂರುತ್ತವೆ ಜೇನು ಹುಳುಗಳು. ಕಡೆಗೆ ಇದು ರಾಣಿ ಹುಳ ಇದ್ದಲ್ಲೇ ರಾಶಿ ಇರ್ತವೆ ಒಟ್ಟು ಕೂಡ ನೋಡ್ಬೋದು. ಅಂದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸಿಗುವ ಮುಂದಿನ ಇನ್ನಷ್ಟು ಹೊಸ ವಿಡಿಯೋ ಬರ್ತೀನಿ. ಥ್ಯಾಂಕ್ ಯು.